ಬಿಜೆಪಿ ಮುಖಂಡ ಭಾಸ್ಕರ್ ರಾವ್ ಅವರಿದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ತಾವೊಬ್ಬ ಆಫೀಸರ್ ಆಗಿದ್ದವರು, ಸೊ ತಮಗೆ ಈ ಒಂದು ಘಟನೆ, ಈ ವಿಡಿಯೋ ಹೊರಗೆ ಬರ್ತದ ಹಾಗೆ ಹೇಗೆ ಅನ್ನಿಸ್ತು ಸರ್? ಈ ಚಾನೆಲ್ ವಿಡಿಯೋಗಳೆಲ್ಲ ನೋಡ್ತಾ ಇದ್ರೆ ನಾವು ಹಿಂದೆ ಸಾಕಿ ಬಟ್ಟೆ ಧರಿಸಿದವರು ನಮ್ಗೆ ನಿಜವಾಗ್ಲೂ ಅತ್ಯಂತ ಆಘಾತ ಆಗ್ತಾ ಇದೆ. ಯಾಕಂದ್ರೆ ಕಚೇರಿಯಲ್ಲಿ ಕೂತ್ಕೊಂಡು ಇಂತ ಒಂದು ರಾಸಲೀಲೆ ಚಿತ್ರಗಳನ್ನು ನೋಡ್ತಾ ಇದ್ರೆ ಕಚೇರಿ ಪಾವಿತ್ರತೆನೆ ಹೊಟ್ಟೋಗತ್ತೆ. ಹಿಂದೆ ಎಲ್ಲ ನಾವು ರಾಜಕಾರಣಿಗಳಿಗೆ ಬ್ಲೇಮ್ ಮಾಡಿದ್ರಿ, ಅಸೆಂಬ್ಲಿ ಒಳಗೆ ಅಶ್ಲೀಲ ಚಿತ್ರಗಳನ್ನು ನೋಡಿದ್ರಂತ. ಕಚೇರಿಯಿಂದ ನಮಗೆ ಗೌರವ ಬರುತ್ತೆ, ಮರ್ಯಾದೆ ಬರುತ್ತೆ, ಮತ್ತೆ ಜನ ಎಷ್ಟು ನಂಬುತ್ತಾರೆ ನಾವು ಎಷ್ಟು ಹಿರಿಯ ಮಟ್ಟದಲ್ಲಿ ಇದೀವಿ ಅಂದ್ರೆ. ನಾವು ಇಂಥ ಚಟುವಟಿಕೆ ಒಳಗೆ ಇವತ್ತು ನೋಡಿ ಟೆಕ್ನಾಲಜಿಯಿಂದ ಇದು ಬಹಿರಂಗವಾಗ್ತಾ ಇದೆ. ನಿಜವಾಗ್ಲೂ ಇದು ಈ ಫೋಟೋಗಳು ನಿಜ ಇದ್ರೆ ಅವ್ರು ಹೇಳ್ಬೋದು, ಬೇರೆ ಬೇರೆ ಕಾರಣಗಳು ಕೊಡ್ಬೋದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ಯಾದಿಗಳಂತ AI ಜನರೇಟೆಡ್ ಅಂತ ಹೇಳ್ಬೋದು. ಬಟ್ ಅವ್ರಿಗೆ ಯಾಕೆ ಸೆಲೆಕ್ಟ್ ಮಾಡಿದಾರ ತನಿಖೆ ಆಗ್ಬೇಕು. ಮತ್ತೆ ಎಕ್ಸ್ಟ್ರೀಮ್ಲಿ ಶೇಮ್ಫುಲ್. ಅಂಡ್ ನಾವು ಈ ಹಿಂದೆ ಅತ್ಯಂತ ಎಂತ ಹಿರಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಎಂತ ಸೇವೆ ಮಾಡಿದ್ದಾರೆ. ಮಹಿಳೆಯರು ನಮ್ಮ ಕಚೇರಿಗೆ ಒಂಟಿಯಾಗಿ ಬರ್ತಾರೆ, ನಮ್ ಕೈ ಕೆಳಗೆ ಕೆಲಸ ಮಾಡುವ ಮಹಿಳೆಯರು ಇರ್ತಾರೆ, ಅಥವಾ ಫಿರ್ಯಾದಿಯರಾಗಿ ಬರ್ತಾರೆ, ಅಥವಾ ಕೆಲವು ಸರ್ತಿ ದೂರುಗಳನ್ನು ತಗೊಂಡ್ಬರ್ತಾರೆ, ಪಿಟಿಷನ್ ಇನ್ಕ್ವೈರಿಗೆ ಬರ್ತಾರೆ. ಏನೋ ಕೆಳ ಹಂತದಲ್ಲಿ ಎಲ್ಲೋ ಆಯ್ತು ಅಂದ್ರೆ, ಇದು DGP ಹಂತದಲ್ಲಿ ಹಿಂಗ್ ಆಗಿದೆ ಅಂದ್ರೆ ವೆರಿ ವೆರಿ ಶಾಕಿಂಗ್ ಅಂಡ್ ವೆರಿ ಡಿಫಿಕಲ್ಟ್ ಟು ಬಿಲೀವ್. ಅಂಡ್ ಮಾಡಿರೋದು ನಿಜವಾಗ್ಲೂ ಮಾಡಿದ್ದಾರೆ ಅಂದ್ರೆ ದಿಸ್ ಇಸ್ ಏನ್ ಕಾಂಡಕ್ಟ್ ರೂಲ್ಸ್ ಅಡಿಯಲ್ಲಿ ಬರುತ್ತೆ. ಮುಖ್ಯಮಂತ್ರಿಗಳು ಪೊಲೀಸ್ IPS ಅಧಿಕಾರಿಗಳಿಗೆ ಈ ವೃಂದ ಮತ್ತೆ ನೇಮಕಾತಿ ಅಧಿಕಾರ ಅವರೇ ಅವ್ರಿಗೆ ಆಗ್ತಾರಲ್ಲಿಗೆ ಸೂಕ್ತ ಶಿಕ್ಷೆ ಆಗ್ಬೇಕು ಇಂತ ಇದ್ರಲ್ಲಿ. ಮತ್ತೆ ಅವ್ರೇನ್ ರಿಟೈರ್ ಆಗ್ತಾ ಇದಾರೆ, 2-3 ತಿಂಗಳು ರಿಟೈರ್ ಆಗ್ತಾ ಇದಾರೆ ಬೇರೆಯವರು. ಅದರಿಂದ ದಿಸ್ ಇಸ್ ವೆರಿ ವೆರಿ ಶಾಕಿಂಗ್, ಮತ್ತೆ ಸೆಟ್ಟಿಂಗ್ ಅ ವೆರಿ ಬ್ಯಾಡ್ ಎಕ್ಸಾಂಪಲ್ and completely spoiling the reputation of the police department. ರೈಟ್. ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಸಾಮಾನ್ಯವಾಗಿ ಇಂತಹ ಕೆಲಸಗಳು ಕರ್ತವ್ಯದಲ್ಲಿದ್ದಂತಹ ಹೊತ್ತಲ್ಲಿ ನಡೆದಾಗ ಇಲಾಖೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು.